नमो नमो शंकर भोलेनाथ शंकर जय त्रिलोकनाथ शंभु हे शिवाय शंकर नमो नमो शंकर भोलेनाथ शंकर रुद्रदेव हे महेश्वर ಎಲ್ಲರಿಗೂ ನಮಸ್ಕಾರ. ಇವಾಗ ನಾವು ನಿನ್ನೆ ಜನಕಪುರಿಯಿಂದ ಕಟ್ ಮಾಡಿ ಬಂದು ಸ್ಟೇ ಆಗಿದ್ವಿ. ಇಲ್ಲಿ ನಿಮಗೆ ಈಗ ನೋಡ್ಬೋದು, ಇದೇ ಒಂದು ಹೋಟೆಲ್ ಸ್ಟೇ ಆಗಿದ್ವಿ. ತುಂಬ ಲೇಟ್ ಆಗಿತ್ತು. ಹಂಗಾಗಿ ನಿನ್ನೆ ಯಾವುದೇ ಒಂದು ಲೊಕೇಶನ್ ಟೆಂಪಲ್ ಯಾವುದು ವಿಸಿಟ್ ಮಾಡೋಕ್ಕಾಗಿಲ್ಲ. ಹಂಗಾಗಿ ಇಲ್ಲಿ ಸ್ವಲ್ಪ ಸ್ಟೇ ಆಗಿ ರೆಸ್ಟ್ ಮಾಡಿದ್ವಿ. ಇವಾಗ ನಿಮಗೆ ಏನೊಂದು ಹೋಟೆಲ್ ಸ್ಟೇ ಆಗಿದ್ವಿ, ಒಂದು ತುಂಬ ಇನ್ಫಾರ್ಮೇಷನ್ ವಿಡಿಯೋ ಹಾಕಿದ್ದಾರೆ. ಇಲ್ಲಿ ಕಟ್ಮಂಡಲ್ಲಿ ಯಾವ ಒಂದು ಫೇಮಸ್ ಲೊಕೇಶನ್ ಏನು ಬರ್ತಾ ಅವನ್ನೆಲ್ಲ ಇಲ್ಲಿ ಹಾಕಿದ್ದಾರೆ, ಬಂದು ತೋರಿಸ್ತೀನಿ ನಿಮಗೆ. ಟ್ರೆಕ್ಕಿಂಗು ಮತ್ತು ರಾಫ್ಟಿಂಗು, ಡೊಂಗಿ ಜಂಪಿಂಗು, ಲಂಬೋನಿ ಮತ್ತು ನಾಗರಕೋಟು, ಪಟ್ನ ದರ್ಬಾರು ಮತ್ತು ಧೂಲೇಶ್ವರು, ಸಂಘ ಮತ್ತು ಮುಕ್ತಿನಾಥ್, ಭಕ್ತ ದರ್ಬಾರು, ಮನಕನಮನ, ಮೌಂಟೇನ್ ಫ್ಲೈಟು, ಪ್ಯಾರಾಲೈಡಿಂಗು, ಚಂದ್ರಗಿರಿ, ಕೈಲಾಸ ಮಾನಸ ಸರೋವರ ಮತ್ತು ಚಿಟ್ಟವಾನ್ ವಿಲೇಜ್ ಟೂರು, ಟಾರ್ಸ್ಕಿಪ್ ಡ್ಯಾನ್ಸು, ಸನ್ಸೆಟ್ಟು ಮತ್ತು ಎಲಿಫೆಂಟ್ ಫೇರು, ಪೇನ್ ಲೇಕು ಮತ್ತು ಬುಟ್ಟೇಶ್ವರ ಕೇವು, ಡೇವಿಡ್ ಫಾಲ್ಸು, ಸಾರನ್ ಗೋಟು, ಎರಡು ಪೀಸ್ ಪ್ಯಾಗೋಡ ಮತ್ತು ಕಟ್ಕುಂಡಿ ದಬ್ಬರ್ ಸ್ಕ್ವೇರು, ಸೋಮನಾಥ, ಬುದ್ಧಿಕಂಠ, ಬುದ್ಧನಾಥ ಸ್ತೂಪ ಮತ್ತು ಪಶುಪತಿ ದೇವಸ್ಥಾನ. ಏನೊಂದು ಟೂರಿಸ್ಟ್ ಬರ್ತಾರೆ ಹೆಲ್ಪ್ ಆಗಲಿ ಅಂತಂದು ಎಲ್ಲ ಆಲ್ಮೋಸ್ಟ್ ಎಲ್ಲ ಹೋಟೆಲ್ ನೋಡಿದೆ. ಅದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಟ್ಟಾರೆ, ನೋಡೋಕೆ ವಿಜಿಟ್ ಈಜಿ ಅಲ್ಲ ಅಂತ. ಇವಾಗ ನಾವು ಈಗ ಪಶುಪತಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ, ಬನ್ನಿ ಹೋಗೋಣ. ಕೊಪ್ಪಳದ ಕ್ಲೈಮೇಟ್ ಹೆಂಗೈತಿ, ಯಾವ ಊಟಿಗಿಂತ ಏನು ಕಮ್ಮಿ ಇಲ್ಲ, ಸಾಕತ್ತಾಗಿದೆ. ಸೇಮ್ ಆ್ಯಸ್ ಇಟ್ ಈಸ್ ಊಟಿ ಇದ್ದಂಗೆ ಐತಿ. ನೋಡ್ರಿ ಹೆಂಗಿದೆ ಕ್ಲೈಮೇಟು. ಇವಾಗ ಆಲ್ಮೋಸ್ಟ್ ಬೆಳಗ್ಗೆ 7 ಗಂಟೆ ಆಗೈತಿ. ನಿನ್ನೆ ಸಾಯಂಕಾಲ ಬಂದಾಗ ತುಂಬ ಕೋಲ್ಡ್ ಇತ್ತು. ಇಲ್ಲೇ ನಾವೇನಂದರೆ ಈ ಒಂದು ಇಲ್ಲೇ ಬಲಕ್ಕೆ ಏರ್ಪೋರ್ಟ್ ಬರುತ್ತೆ, ನಾವು ಏರ್ಪೋರ್ಟ್ ಫ್ರಂಟ್ ನಾವು ರೂಮ್ ಮಾಡಿದ್ದು. ಯಾವ ಕಡೆ ಆದ್ರೂ ನೋಡ್ರಿ ಹೆಂಗಿದೆ, ಎಲ್ಲ ಫುಲ್ಲು ಕೋಲ್ಡ್ ವೆದರ್ ಇಲ್ಲಿ. ಸೇಮ್ ಆ್ಯಸ್ ಇಟ್ ಈಸ್ ಊಟಿ ಇದ್ದಂಗೆ. ಇವಾಗ ನಾವು ಫಸ್ಟು ಪಶುನಾಥ ದೇವಸ್ಥಾನಕ್ಕೆ ಹೋಗೋಣ. ಪಶುನಾಥ ದೇವಸ್ಥಾನ ನೋಡ್ಕೊಂಡು ಆಮೇಲೆ ಬುದ್ಧಿನಿಕಂಠ ಮತ್ತು ಬುದ್ಧ ಸ್ತೂಪ ನೋಡ್ಕೊಂಡು ತುಂಬ ದೇವಸ್ಥಾನದ ಸ್ನೇಹಿತರೆ. ಈಗ ಏನೊಂದು ಅವಲ್ಲಿ ನಿಮ್ಗೆ ಇದು ತೋರಿಸಿದ್ದೆ, ಹೋಟೆಲ್ ಒಂದು ವಿಡಿಯೋ ತೋರಿಸಿದ್ದೆ, ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಏನು ಒಂದು ನೇಪಾಳದ ಫೇಮಸ್ ಅದಾವ ಎಲ್ಲ ಡೀಟೇಲ್ಸ್ ಎಲ್ಲ ಪ್ರತಿಯೊಂದು ಹೋಟೆಲ್ಗೆ ಹಾಕ್ಯಾರವರು. ಅವ್ರನ್ನ ಹೋಟೆಲ್ಸ್ ನೀವು ಕೇಳಿದ್ರೆ ಸಾಕು, ಅವ್ರು ಗೈಡ್ ಮಾಡ್ತಾರೆ. ಯಾವ ದೇವಸ್ಥಾನಕ್ಕೆ ಹೆಂಗೆ ಹೋಗ್ಬೇಕು, ಏನು ಹೋಗ್ಬೇಕು ಎಲ್ಲ ಅವ್ರು ಗೈಡ್ ಮಾಡ್ತಾರೆ, ಏನು ಪ್ರಾಬ್ಲಮ್ ಇಲ್ಲ. ಇವಾಗ ಪಶುನಾಥ ದೇವಸ್ಥಾನಕ್ಕೆ ಹೋಗೋಣ ಫಸ್ಟು ಸ್ನೇಹಿತರೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಈ ಪಶುಪತಿ ದೇವಸ್ಥಾನ ಒಂದು ಈ ನೇಮ್ ಯಾವ ಥರ ಬಂತಪ್ಪ ಅಂತಂದರೆ, ಶಿವ ಪಾರ್ವತಿ ಏನಪ್ಪ ಅಂತಂದರೆ ಒಂದು ಹಸುಗಳಾಗಿ ಈ ಒಂದು ಜಾಗದಾಗೇನ ಓಡಾಡ್ತಾ ಇರ್ತಾರಂತೆ. ಓಡಾಡಬೇಕಾದ್ರೆ ಈ ಒಂದು ನೇಚರು, ಈ ಒಂದು ಜಾಗ ನೋಡಿ ಮನಸ್ಸು ಹೊತ್ತು ಅವ್ರು ಇಲ್ಲಿ ಕೆಲವು ಕಾಲ ಇಲ್ಲೇ ವಾಸಿಸಿದ್ರಂತೆ. ಹಂಗಾಗಿ ಇಲ್ಲಿ ಒಂದು ದೇವಸ್ಥಾನ ಪಶುಪತಿ ದೇವಸ್ಥಾನ ಅಂತ ಕರೀತಾರೆ. ಪಶು ಅಂದರೆ ಒಂದು ಹಸುಗಳ ಪತಿ ಅಂತ, ಅದಕ್ಕೆ ಈ ದೇವಸ್ಥಾನ ಪಶುಪತಿ ದೇವಸ್ಥಾನ ಅಂತ ಕರೀತಾರೆ. ನೀವು ನೋಡ್ತಾ ಇರ್ಬೋದು, ಈ ದೇವಸ್ಥಾನ ಸುತ್ತಮುತ್ತ ಒಂದು ಕ್ಲೈಮೇಟು ಯಾವ ಒಂದು ಊಟಿಗೂ ಏನು ಕಮ್ಮಿ ಇಲ್ಲ. ಸೂಪರ್ ಕ್ಲೈಮೇಟ್ ಆಗಿದೆ. ಒಂದು ಒಳ್ಳೆ ನೇಚರ್ ಅಂತಲೇ ಹೇಳ್ಬೋದು. ಈ ಥರ ಒಂದು ದೇವಸ್ಥಾನ ನೇಚರ್ ನಾವು ತುಂಬ ಕಡಿಮೆ ಸಿಗೋದು ನಮಗೆ ನೋಡೋಕ್ಕೆ. ಅಂಥ ಒಂದು ನೇಚರ್ ಒಳಗಡೆ ಈ ದೇವಸ್ಥಾನ ಐತಿ. ಈ ದೇವಸ್ಥಾನದಲ್ಲಿ ಏನಪ್ಪ ಅಂತಂದ್ರೆ, ನನಗೆ ಅಚ್ಚರಿ ಸಂಗತಿ, ಎಲ್ಲಿ ನೋಡಿದ್ರು ತುಂಬ ಪಕ್ಷಿಗಳು ಇಲ್ಲಿ ಹಾರಾಡ್ತಾ ಇದ್ವು. ಯಾಕಪ್ಪ ಅಂತಂದು ಈಗ ಒಂದು ಜಾಗದಾಗ ನೋಡೋಣ ಬರ್ರಿ. ಏನಂದರೆ ಇಲ್ಲಿ ಬರೋ ದೇವಸ್ಥಾನಕ್ಕೆ ಎಲ್ಲರೂ ಬರ್ಬೇಕಾದ್ರೆ ಕಾಳುಗಳನ್ನು ತೊಗೊಂಬರ್ತಾರೆ. ಈಗ ಒಂದು ಯಾವುದೇ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಪೂಜೆ ಸಾಮಗ್ರಿಗಳನ್ನ ಯಾವ ಥರ ತೊಗೊಂಡು ಹೋಗ್ತೀವಿ, ಅದೇ ಥರ ಈ ಒಂದು ದೇವಸ್ಥಾನಕ್ಕೆ ಬರಬೇಕಾದ್ರೆ ಪಕ್ಷಿಗಳಿಗೆ ಕಾಳುಗಳು ತರ್ತಾರೆ. ಕಾಳುಗಳು ಹಾಕೋದ್ರಿಂದ ತುಂಬ ಪಕ್ಷಿಗಳು ನೋಡ್ತಾ ಇರ್ಬೋದು, ಎಷ್ಟೊಂದು ಪಕ್ಷಿಗಳು ಇದಾವಂತ. ಯಾಕಂದರೆ ಇಲ್ಲಿ ಬರೋಂಥ ಡೈಲಿ ಭಕ್ತರು ಸುಮಾರು ಜನ ಕಾಳುಗಳು ತಂದು ಹಾಕೋದ್ರಿಂದ ಅವು ಇಲ್ಲೇ ಆಲ್ಮೋಸ್ಟ್ ವಾಸಸ್ಥಳ ಅಂತಲೇ ಹೇಳ್ಬೋದು ಪಕ್ಷಿಗಳದ್ದು. ಅವು ಈ ಒಂದು ಜಾಗ ಬಿಟ್ಟು ಎಲ್ಲಿ ಹೋಗೋಲ್ಲ, ಯಾವಾಗಲೂ 24x7 ಇದೇ ಜಾಗದಾಗ ಇರ್ತವೆ. ಆದ್ದರಿಂದ ಮತ್ತು ಈ ಒಂದು ದೇವಸ್ಥಾನಕ್ಕೆ ಇನ್ನೂ ಒಂದು ಹೆಚ್ಚು ರಂಗು ಬಂದಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದು ಪಕ್ಷಿಗಳ ಒಂದು ನೋಟ, ಈ ಒಂದು ಕ್ಲೈಮೇಟ್ ಒಳಗಡೆ ಒಂದು ದೇವಸ್ಥಾನಕ್ಕೆ ಬರೋದೈತಲ್ಲ, ಅದು ವೈಭವ ಭಾರಿ ಇರ್ತದೆ. ನೋಡ್ಬೋದು ನೀವು ಎಷ್ಟೊಂದು ಪಕ್ಷಿಗಳು ಇಲ್ಲೆಲ್ಲ
ಕೂತ್ಕೊಂಡಿದ್ದಾವೆ ನೋಡ್ಬೋದು. ತುಂಬ ಅಂದರೆ ತುಂಬ ಪಕ್ಷಿಗಳಿದ್ದಾವೆ. ಈ ಒಂದು ದೇವಸ್ಥಾನಕ್ಕೆ ಪಶುಪತಿ ದೇವಸ್ಥಾನ ಅಂತ ಯಾಕೆ ಕರೀತಾರೋ, ಹಾಗೆ ಪಕ್ಷಿಗಳ ದೇವಸ್ಥಾನ ಅಂತ ಕರೆದ್ರೂ ಏನು ಕಮ್ಮಿ ಏನಿಲ್ಲ. ಅಷ್ಟೊಂದು ಪಕ್ಷಿಗಳು ಈ ಒಂದು ದೇವಸ್ಥಾನದಲ್ಲಿದ್ದಾವೆ. ನನಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ಆಯ್ತು ಈ ಪಕ್ಷಿಗಳೆಲ್ಲ ಓಡಾಟ ನೋಡಿ. ಮತ್ತು ಪಕ್ಷಿಗಳಂದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ. ನೋಡಿ ಭಕ್ತಾದಿಗಳು ಎಷ್ಟು ಜನ ಬಂದವರು ಇಲ್ಲಿ. ನನ್ನ ಸ್ನೇಹಿತರೆ, ಈ ದೇವಸ್ಥಾನದ್ದು ಏನಪ್ಪ ಅಂತಂದ್ರೆ, ಈ ದೇವಸ್ಥಾನ ಆಲ್ಮೋಸ್ಟ್ 90% ಕನ್ನಡದವರೇ ಒಂದು ಪೂಜೆ ಮಾಡ್ತಾರಂತೆ. ಯಾಕಂದರೆ ಈ ದೇವಸ್ಥಾನದ ಬಗ್ಗೆ ಅಂದರೆ ಶಂಕರಾಚಾರ್ಯ ಒಂದು ನಿಯಮಗಳು ಹೇಳಿದಾರಂತೆ. ಆ ನಿಯಮಗಳು ಏನಪ್ಪ ಅಂತಂದ್ರೆ, ಒಂದು ಕನ್ನಡ ಆ ನಿಯಮಗಳನ್ನ ಒಂದು ಶಂಕರಾಚಾರ್ಯ ಒಂದು ನಿಯಮಗಳನ್ನ ಪಾಲಿಸ್ಬೇಕಂತ ಹೇಳಿದಾರಂತೆ ಈ ದೇವಸ್ಥಾನದಲ್ಲಿ. ಆ ನಿಯಮಗಳನ್ನ ನಮ್ಮ ಕನ್ನಡ ಪುರೋಹಿತರು ಜಾಸ್ತಿ ಪಾಲಿಸ್ತಾರಂತೆ. ಅದಕ್ಕೆ ಈ ಒಂದು ದೇವಸ್ಥಾನನ ಆಲ್ಮೋಸ್ಟ್ ನಮ್ಮ ಕನ್ನಡದವ್ರು ಪೂಜೆ ಮಾಡ್ತಾರಂತೆ. ಈ ದೇವಸ್ಥಾನ ಒಳಗಡೆ ಯಾರಾದರೂ ಸಿಕ್ಕರೆ ನಿಮ್ಗೆ ಪರಿಚಯ ಮಾಡ್ತೀನಿ. ಫಸ್ಟ್ ಈ ದೇವಸ್ಥಾನಕ್ಕೆ ಹೋಗೋಣ ಬರ್ರಿ. ಟೈಮಲ್ಲಿ ಏನು ಅಷ್ಟೊಂದೇನು ಇರೋಲ್ಲ, ಆದರೆ ನೋಡಿ ಅಷ್ಟೊಂದು ರಶ್ ಐತಿ. ಇಲ್ಲ ಆ ಕಡೆ ಒಂದು ಲೈನು ಮತ್ತು ಈ ಕಡೆ ಒಂದು ಲೈನ್ ಇರ್ತಾರೆ. ಸೋಮವಾರ ಇನ್ನು ತುಂಬ ಅಂದರೆ ತುಂಬ ರಶ್ ಇರುತ್ತೆ. 1 ಗಂಟೆಯ ನಂತರ ದರ್ಶನ ಎಲ್ಲ ಆಯಿತು. ದರ್ಶನ ಎಲ್ಲ ಬೇಸಾಯಿತು. ನಿಮಗೂ ಒಂದು ದೇವಸ್ಥಾನ ತೋರಿಸ್ಬೇಕು ಯಾಕಂದ್ರೆ ದರ್ಶನ ಒಳಗಡೆ ಕ್ಯಾಮ್ರಾ ಏನು ಅಲ್ಲವಿಲ್ಲ. ಹಂಗಾಗಿ ನಿಮ್ಗೆ ಹೊರಗಡೆ ದೇವಸ್ಥಾನ ತೋರಿಸ್ತೀನಿ, ನೋಡ್ಕೊಳ್ಳಿ ಯಾವ ಥರ ಐತಂತ. ಸ್ನೇಹಿತರೆ, ನೀವೀಗ ನೋಡ್ತಾ ಇದ್ದೀರ ಈ ಒಂದು ದ್ವಾರ ಬಾಗಿಲು. ಇದೇ ದೇವಸ್ಥಾನದ ಮುಂಭಾಗ. ದೇವಸ್ಥಾನದ ಒಳಗಡೆ ಇದೆ, ಅಲ್ಲಿ ಯಾವುದೇ ಕ್ಯಾಮ್ರಾ ಅಲೋ ಇರೋದಿಲ್ಲ. 2 ದಿವಸದಿಂದ ಟ್ರಾವೆಲ್ ಮಾಡ್ತಿದ್ದೀನಿ. ನನಗೆ ಏನೋ ಖುಷಿಯಾಗಿದ್ದು ವಿಚಾರ ಏನಪ್ಪ ಅಂತಂದ್ರೆ, ನೇಪಾಳ ಗರ್ಲ್ಸ್ ಒಂದು ಸಿಸ್ಟರ್ಸ್ ಏನದ ಭಾರಿ ಇಷ್ಟ ಆಗೈತೆ. ಯಾಕಪ್ಪ ಅಂದ್ರೆ ಅವ್ರು ಏನೋ ಒಂದು ದೇವ್ರ ಮೇಲೆ ಭಕ್ತಿ ಐತಿ, ಭಾರಿ ಇಷ್ಟ ಐತಿ. ಅದ ನಮ್ಮ ಏನೀಗ ಒಂದು ಬೆಂಗಳೂರು ನೀವು ಹೋಗ್ಬೇಕು, ಮಿನಿ ಚಡ್ಡಿ ಹಾಕ್ಕೊಂಡು ಬಾರಲ್ಲಿ ನಿಮಗೆ ಬಾರಾಗೆ ಸಿಗ್ತಾರೆ. ನಿಮ್ಗೆ 80% ಇದು ಎಲ್ಲ 20% ನಿಮ್ಮ ಭಕ್ತರು ಸಿಗ್ತಾರೆ ಲೇಡೀಸು. ಆದರೆ ಇಲ್ಲೆಲ್ಲ ಒಂದು 90% ಎಲ್ಲ ಟೆಂಪಲ್ಗಳಲ್ಲಿ ಅವ್ರದ್ದು ಭಕ್ತಿ ಏನು ನೋಡಿಬಿಟ್ರೆ ನೀವು ಶಾಕ್ ಆಗ್ತೀರಿ. ನಾನು ತೋರಿಸ್ತೀನಿ ವಿಡಿಯೋದಲ್ಲಿ ನೋಡ್ರಿ. ಬಟ್ ಜೆಂಟ್ಸ್ಗಿಂತ ಲೇಡೀಸ್ ಸಿಕ್ಕಾಪಟ್ಟೆ ದೇವಸ್ಥಾನಕ್ಕೆ ಲೇಡೀಸ್ ಬರ್ತಾರೆ. ಮತ್ತು ಅವ್ರ ಡ್ರೆಸ್ ಸೆನ್ಸ್ ಇರ್ಬೋದು, ಅವರೆಲ್ಲ ಭಕ್ತಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಅವರು ಯಾರು ನಿಜವಾದ ಭಕ್ತರು ಯಾರು ಇಲ್ಲ ಅಂತಂದು. ಎಷ್ಟು ಜನ ಬಂದಿದ್ದಾರೆ ನೋಡಿ ಲೇಡೀಸ್ ಇಲ್ಲಿ ಭಕ್ತರು. ತುಂಬ ಅಂದ್ರೆ ತುಂಬ ಇಲ್ಲಿ ಜೆಂಟ್ಸ್ಗಿಂತ ಲೇಡೀಸ್ಗೆ ಭಾಳ ಅಂದ್ರೆ ಒಂದು ಹಿಂದೂ ಧರ್ಮ ಸಂಸ್ಕೃತಿ ಏನಿದೆ ಅದನ್ನ ಮೇಂಟೈನ್ ಮಾಡ್ತಾರೆ ಅಂದರೆ ಜಾಸ್ತಿ ಲೇಡೀಸ್ ಅಂತೀನಿ.